ವಿಭಾಗದಲ್ಲೇ ಅತಿ ಹೆಚ್ಚು ಪ್ರಯಾಣಿಕರು ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿ ನಿಮ್ಮ ಪೊಲೀಸರ ಬಳಿ ತಗಲಾಕೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಹಣವನ್ನು ಕೂಡ ಕಟ್ಟಿರುವಂಥದ್ದು. ಎಷ್ಟಿದೆ ಸರ್ ಈ ವರ್ಷದಲ್ಲಿ ದಂಡವನ್ನು ಪಾವತಿ ಮಾಡಿರುವಂಥದ್ದು? ಎಷ್ಟು ಕೇಸ್ಗಳನ್ನು ದಾಖಲಿಸಿದರೆ ಸರ್? ಸರ್, ಈ ಟಿಕೆಟ್ ರಹಿತ ಪ್ರಯಾಣವನ್ನು ತಡೆಗಟ್ಟಕ್ಕೆ ನಮ್ಮ ಬೆಂಗಳೂರು ವಿಭಾಗದಿಂದ ನಿಯಮಿತವಾಗಿ ಹಾಗೂ ವಿಶೇಷವಾದಂತಹ ಟಿಕೆಟ್ ತಪಾಸಣಾ ಅಭಿಯಾನಗಳನ್ನು ನಾವು ಮಾಡ್ತಾಯಿದ್ದೀವಿ. ಈ ಟಿಕೆಟ್ ತಪಾಸಣೆಯಲ್ಲಿ ನಮಗೆ ನವೆಂಬರ್ ತಿಂಗಳಲ್ಲಿ ಟಿಕೆಟ್ ತಪಾಸಣೆ ವೇಳೆ ಒಟ್ಟು 34,156 ಟಿಕೆಟ್ ರಹಿತ ಪ್ರಯಾಣದ ಪ್ರಕರಣಗಳು ದಾಖಲಾಗಿದ್ದು 3.01 ಕೋಟಿ ರೂಪಾಯಿ ದಂಡವನ್ನು ವಸೂಲಿ ಮಾಡಿದ್ದೀವಿ. ಅದೇ ರೀತಿ ಏಪ್ರಿಲ್ 2025ರಿಂದ ನವೆಂಬರ್ 2025ರವರೆಗೆ ಟಿಕೆಟ್ ತಪಾಸಣೆಯ ವೇಳೆ ಬೆಂಗಳೂರು ವಿಭಾಗದಲ್ಲಿ ಒಟ್ಟು 2,85,905 ಟಿಕೆಟ್ ರಹಿತ ಪ್ರಯಾಣದ ಪ್ರಕರಣಗಳು ದಾಖಲಾಗಿದ್ದು 25.53 ಕೋಟಿ ರೂಪಾಯಿಗಳ ದಂಡವನ್ನು ವಸೂಲಿ ಮಾಡಲಾಗಿದೆ. ಸರ್, ಅಂದರೆ ನೈಋತ್ಯ ರೈಲ್ವೆಯಲ್ಲೇ ಅತಿ ಹೆಚ್ಚಿನ ದಂಡ ಮತ್ತು ಕೇಸುಗಳು ದಾಖಲಾಗಿರುವಂಥದ್ದು ಬೆಂಗಳೂರು ಡಿವಿಷನಲ್ಲೇ ಅಲ್ವಾ ಸರ್? ಹೌದು. ಏನು ಕಾರಣ ಅನಿಸುತ್ತೆ ಸರ್ ಇಲ್ಲಿ? ಅಂದರೆ ಇದು ಪ್ಯಾಸೆಂಜರ್ ಓರಿಯೆಂಟೆಡ್ ಡಿವಿಷನ್ ನಮ್ಮದು. ಇಲ್ಲಿ ಹೆಚ್ಚು ಪ್ರಯಾಣಿಕರು ಪ್ರಯಾಣಿಸ್ತಾರೆ. ಹಾಗಾಗಿ ಸ್ವಲ್ಪ ಪ್ರಕರಣಗಳು ಸಹ ಟಿಕೆಟ್ಲೆಸ್ ಪ್ರಕರಣಗಳು ಕೆಲವೊಂದು ಹೆಚ್ಚಿದೆ. ದಯವಿಟ್ಟು ಪ್ರಯಾಣಿಕರಲ್ಲಿ ನಮ್ಮದು ಮನವಿ ಏನಂದರೆ, ದಯವಿಟ್ಟು ಟಿಕೆಟ್ ಖರೀದಿ ಮಾಡಿ ತಾವು ಪ್ರಯಾಣಿಸಬೇಕು. ದಯವಿಟ್ಟು ಟಿಕೆಟ್ ರಹಿತ ಪ್ರಯಾಣವನ್ನು ಮಾಡಬಾರ್ದು ಅಂತ ನಾವು ಕೇಳ್ಕೊತೀವಿ. ದಿನಗಳಲ್ಲಿ ಈ ಟಿಕೆಟ್ ಇಲ್ಲದ ಪ್ರಯಾಣಿಕರಿಗೆ ಏನಾದ್ರು ಹೆಚ್ಚಿನ ಮಟ್ಟದಲ್ಲಿ ಸ್ಟ್ರಿಕ್ಟ್ ಮಾಡುವಂಥದ್ದು ಏನಾರು ಆಗುತ್ತಾ ಅಂತಂದರೆ, ಈಗ ದಂಡವನ್ನು ಮಾತಾಡ್ತಾರೆ, ಮುಂದಿನ ದಿನಗಳಲ್ಲಿ ಏನಾರು ಆ ಥರದ್ದು ಏನಾರು ಇದೆಯಾ, ತಮ್ಮ ರೂಲ್ಸಲ್ಲಿ ಏನಾರು ಇದೆಯಾ ಅಂತ? ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿ ತಗಲಾಕೊಂಡಂಥ ಸಂದರ್ಭದಲ್ಲಿ ಏನು ಶಿಕ್ಷೆ, ದಂಡ ಅಂತ? ಅದೇ ಈಗ ನೋಡಿ, ಈಗ ಹಬ್ಬದ ಸೀಸನ್ ಬರ್ತಾ ಇದೆ. ಸೊ ಈ ಟೈಮ್ನಲ್ಲಿ ಪ್ರಯಾಣಿಕರು ಇನ್ನೂ ಹೆಚ್ಚು ಜನ ಪ್ರಯಾಣಿಕರು ಪ್ರಯಾಣಿಸುವಂಥ ನಿರೀಕ್ಷೆ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಇನ್ನೂ ಹೆಚ್ಚು ವಿಶೇಷವಾದ ಟಿಕೆಟ್ ತಪಾಸಣಾ ಅಭಿಯಾನಗಳನ್ನು ಹಮ್ಮಿಕೊಂಡು ಈ ಒಂದು ಟಿಕೆಟ್ ರಹಿತ ಪ್ರಯಾಣವನ್ನು ನಾವು ತಡೆಗಟ್ಟಕ್ಕೆ ನಾವು ಒಂದು ಕ್ರಮವನ್ನು ಕೈಗೊಳ್ತಾ ಇದ್ದೀವಿ. ನಿಮ್ಮ ಹೆಸರು, ನಿಮ್ಮ ಡೆಸಿಗ್ನೇಷನ್ ಹೇಳಿ ಸರ್? ನನ್ನ ಹೆಸರು ಪ್ರಾಣೇಶ್ KN, PRO, ಸೌತ್ ವೆಸ್ಟರ್ನ್ ರೈಲ್ವೆ, ಬೆಂಗಳೂರು ಡಿವಿಷನ್.